ತಲುಪಿದ್ರು. ಈಗ ತಾನೇ ಬಂದ ಮಾಹಿತಿಯ ಪ್ರಕಾರ ಪ್ರಥಮ್ ಅವರು ಬಿಗ್ ಬಾಸ್ ಸೀಸನ್ 4ರ ವಿಜೇತರಾಗಿದ್ದಾರೆ ಮತ್ತು ಕೀರ್ತಿ ಅವರು ಮೊದಲ ರನ್ನರ್ ಅಪ್ ಅಂದರೆ 2ನೇ ಸ್ಥಾನನ ಪಡ್ಕೊಂಡಿದ್ದಾರೆ ಮತ್ತು ರೇಖಾ ಅವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಈ ಬಿಗ್ ಬಾಸ್ ಸೀಸನ್ 4ರಲ್ಲಿ 17 ಜನ ಕಂಟೆಸ್ಟ್ಗಳು ಆಡಿದರು. ಹೌದು, ಕೊನೆಗೂ ಬಿಗ್ ಬಾಸ್ ಸೀಸನ್ 4 ಶೂಟಿಂಗ್ ಆಗಲೇ ಮುಗಿದಿದೆ. ಫೈನಲ್ ಹಂತದಲ್ಲಿ ಅಂದರೆ ಕೊನೆಯ ಕ್ಷಣದಲ್ಲಿ ರೇಖಾ ಅವ್ರನ್ನ ಎಲಿಮಿನೇಟ್ ಮಾಡಿ ಕೀರ್ತಿ ಮತ್ತು ಪ್ರಥಮ್ ಅವ್ರನ್ನ ಫೈನಲ್ ಹಂತಕ್ಕೆ ತಗೊಂಡೋಗಿದ್ರು. ಕೊನೆಗೆ ಪ್ರಥಮ್ ಅವರು ವಿನ್ನರ್ ಅಂತ ಘೋಷಣೆ ಮಾಡಲಾಯಿತು. ಕಳೆದ ವಾರ ಒನ್ ಇಂಡಿಯಾ ಕೂಡ ಬಿಗ್ ಬಾಸ್ ಸೀಸನ್ 4ರಲ್ಲಿ ಗೆಲುವು ಯಾರಿಗಾಗುತ್ತೆ ಅಂತ ಒಂದು ಪೋಲ್ನ ನಡೆಸಿತ್ತು. ಆ ಪೋಲಲ್ಲಿ ಕೂಡ ಪ್ರಥಮ್ ಅವರು ಮೊದಲ ಸ್ಥಾನ ಪಡೆದಿದ್ದರು ಮತ್ತು ಕೀರ್ತಿಯವರು 2ನೇ ಸ್ಥಾನ ಮತ್ತು ರೇಖಾ ಅವರು 3ನೇ ಸ್ಥಾನನ ಪಡ್ಕೊಂಡಿದ್ರು. ಅದೇ ರೀತಿ ಈಗ ಬಿಗ್ ಬಾಸ್ ಸೀಸನ್ 4ರಲ್ಲಿ ಗೆಲುವು ಪ್ರಥಮ್ ಅವರಿಗೆ ಆಗಿದೆ ಮತ್ತು ರನ್ನರ್ ಅಪ್ ಆಗಿ ಕೀರ್ತಿಯವರು ಪಡ್ಕೊಂಡಿದ್ದಾರೆ ಮತ್ತು 3ನೇ ಸ್ಥಾನಕ್ಕೆ ರೇಖಾ ಅವರು ಬಂದಿದ್ದಾರೆ. 2 ಮತ್ತು 3ನೇ ಸ್ಥಾನನ ಪಡೆದಿರುವಂಥ ರೇಖಾ ಮತ್ತು ಕೀರ್ತಿಯವರು ಪ್ರೈಸ್ ವಿನ್ ಆಗಲಿಲ್ಲ ಅಂದರೂ ಜನಗಳ ಮನನ ಗೆದ್ದುಬಿಟ್ಟಿದ್ದಾರೆ. ಕೊನೆಗೂ ಪ್ರಥಮ್ ಅವರ ಕೈ ಬಿಡಲಿಲ್ಲ ಜನಗಳು. ಇದು ಅವರ ಗೆಲುವಲ್ಲ, ಸಂಪೂರ್ಣ ಕನ್ನಡಿಗರ ಗೆಲುವು ಅಂತಾನೆ ಹೇಳ್ಬೋದು. ಸಂಪೂರ್ಣ ಜನ ಬೆಂಬಲದಿಂದ ಬಿಗ್ ಬಾಸ್ ಸೀಸನ್ 4ರ ವಿಜೇತರಾಗಿರುವ ಪ್ರಥಮ್ ಅವರಿಗೆ ಒನ್ ಇಂಡಿಯಾ ಮತ್ತು ಫಿಲ್ಮ್ ಬೀಟ್ ಕಡೆಯಿಂದ ಶುಭ ಕೋರುತ್ತಾ ಇವತ್ತಿಗೆ ಅಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.